ತರ ನಾವು ನಾಳೆಗೆ ನಿಫ್ಟಿ ಮತ್ತೆ ಬ್ಯಾಂಕ್ ನಿಫ್ಟಿ ಯಾವ ತರ ಪರ್ಫಾರ್ಮ್ ಮಾಡುತ್ತೆ ಅಂತ ನೋಡುವ. ಓಕೆ, ಸೊ ಇದು ನಿಫ್ಟಿ. ಈಗ ನಿಫ್ಟಿ 75 ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ ನಾವು ನಿನ್ನೆ ಡಿಸ್ಕಷನ್ ಮಾಡಿದ್ವಿ. ಡೌನ್ ಸೈಡ್ ಅಂತಾನೆ ನಾವು ಥಿಂಕ್ ಮಾಡಿದ್ವಿ. ಬಟ್ ಇಲ್ಲಿ ಒಂದು ನಿಮಗೆ ನಾನು ನಿನ್ನೆನೇ ಹೇಳಿದ್ದೆ, ನಿನ್ನೆ ನಾನು ನಿಮಗೆ 2 ಆಪ್ಷನ್ಸ್ ದಲ್ಲಿ ಡಿಸ್ಕಷನ್ ಮಾಡಿದ್ದೆ. ಒಂದು ನ್ಯೂಸ್ ಬೇಸ್ಡ್ ಡಿಸ್ಕಷನ್, ಇನ್ನೊಂದು ಇಲಿಯಟ್ ವ್ಯೂ ಬೇಸ್ಡ್ ಡಿಸ್ಕಷನ್ಸ್. ಓಕೆ, ಸೊ ನಾನು ನ್ಯೂಸ್ ಏನ್ ಹೇಳಿದೆ ಅಂತಂದ್ರೆ GDP ರೇಷಿಯೋ 8.2 ವರೆಗೂ ರಿಪೋರ್ಟ್ ಆಗಿದೆ. ಸೊ ಇದು ನಮಗೆ ಮಾರ್ಕೆಟ್ ಅಪ್ಸೈಡ್ ಒಯ್ಯಬಹುದು, ವೇವ್ 3 ಸ್ಟಾರ್ಟ್ ಆಗ್ಬೋದು ಅಂತ ಗೆಸ್ ಮಾಡಿದ್ವಿ ಒಂದು. ಓಕೆ, ಬಟ್ ಅದ್ರ ಜೊತೆಗೆ ಮತ್ತೊಂದು ಏನು ಹೇಳಿದ್ದಂದ್ರೆ ವೇವ್ 3 ಇನ್ನೂ ಕಂಪ್ಲೀಷನ್ ಆಗೇ ಇಲ್ಲ. ಅಂದ್ರೆ ಮಿನಿಮಮ್ ನಮಗೆ 61.8% ಸಹ ನಮಗೆ ವೇವ್ ಸಿ ರಿಟ್ರೇಸ್ ಆಗಿಲ್ಲ. ಸೊ ಅದು ಆಗಲ್ದೆ ನೆಕ್ಸ್ಟ್ ವೇವ್ ಸ್ಟಾರ್ಟ್ ಆಗಲ್ಲ ಅಂತ ಹೇಳಿದ್ದೆ. ಸೊ ಈ ಎರಡರಲ್ಲಿ ನಮ್ಗೆ ಏನ್ ಅರ್ಥ ಆಗತ್ತೆ ಅಂತಂದ್ರೆ ನ್ಯೂಸ್ ಕಿಂತವೂ ಇಲಿಯಟ್ ವೇವ್ ತುಂಬಾ ಇಂಪಾರ್ಟೆಂಟು ಅಂತ. ಓಕೆ, ಸೊ ಅದಕ್ಕಾಗಿನೇ ತಾವು ಎಲ್ಲರೂ ಇಲಿಯಟ್ ವೇವ್ ನ ಕಲಿಬೇಕು. ಯಾಕೆ ಇಲಿಯಟ್ ವೇವ್ ಕಲಿಬೇಕು ಅಂತಂದ್ರೆ ಇದಕ್ಕೇನೆ. ಓಕೆ, ಸೊ ಮಾರ್ಕೆಟ್ ನ್ಯೂಸ್ ಬೇಸ್ಡ್ ಟು ಸಮ್ ಎಕ್ಸ್ಟೆಂಟ್ ನಡೆಯುತ್ತೆ. ಸೊ ಎಲ್ಲಾ ಟೈಮಲ್ಲೂ ನ್ಯೂಸ್ ಬೇಸ್ಡ್ ಮಾರ್ಕೆಟ್ ನಡೆಯಲ್ಲ. ಓಕೆ, ಸೊ ಅದಕ್ಕಾಗಿನೇ ತಾವು ಇಲಿಯಟ್ ವೇವ್ ನ ಕಲಿಬೇಕು. ಸಂಸ್ಕೃತದಲ್ಲಿ ಒಂದು ಸೇಯಿಂಗ್ ಇದೆ, ಒಂದು ಮಾತು ಹೇಳ್ತಾರೆ. ಏನಂತಂದ್ರೆ ಆನೋ ಭದ್ರ ಕೃತಾವೋ ಯಂತು ವಿಶ್ವತಃ ಅಂತ ಹೇಳ್ತಾರೆ. ಅಂದ್ರೆ ಈ ದೇಶದ ಯಾವುದೇ ಮೂಲೆಯಿಂದ ಯಾವುದೇ ಇನ್ಫಾರ್ಮೇಶನ್ ನಾಲೆಜ್ ಸಿಕ್ಕರೂ ಸಹ ನಾವು ಅದನ್ನ ಪಡ್ಕೋಬೇಕು ಅಂತ ಹೇಳ್ತಾರೆ. ನಾವು ನಾಲೆಜ್ ಸಿಗುವಾಗ ಅವರು ನಮ್ಗಿಂತ ದೊಡ್ಡವರಿದಾರೋ, ನಮ್ಗಿಂತ ಚಿಕ್ಕವರಿದಾರೋ, ಇಲ್ಲ ಅವರು ಯಾವ ಜೆಂಡರು, ಇವೆಲ್ಲ ಏನು ವಿಚಾರ ಮಾಡಬಾರ್ದು. ನಮ್ಮ ನಾಲೆಜ್ ಸಿಗ್ತಾ ಇದೆಯಾ, ತಗೋತಾ ಇರ್ಬೇಕಷ್ಟೇ. ಓಕೆ, ಸೊ ಅದಕ್ಕಾಗಿನೇ ಇಲಿಯಟ್ ವೇವ್ ಬಗ್ಗೆ ತಾವೆಲ್ಲರೂ ಕಲಿಬೇಕು ಅನ್ನೋದೇ ನನ್ನೊಂದು ಆಸೆ. ಓಕೆ, ನೀವು ಇದೇ ಇಲಿಯಟ್ ವೇವ್ನ ನೀವೇನಾದ್ರೂ ಹೊರಗಡೆ ಕಲಿತೀರಾ ಅಂತಂದ್ರೆ ನಿಮಗೆ 35,000ಕ್ಕಿಂತ ಕಡಿಮೆ ಯಾರು ಕಲಿಸಲ್ಲ, ನಾನು ಗ್ಯಾರಂಟಿ ಕೂಡ ಹೇಳ್ತೇನೆ. ಓಕೆ, ಸೊ ನಾವೆಲ್ಲ ಲ್ಯಾಕ್ಸ್ ಟುಗೆದರ್ ಫೀ ಪೇ ಮಾಡಿ ಕಲ್ತಿರೋದು. 5 years ವರೆಗೆ ಕಂಟಿನ್ಯೂಸ್ ಆಗಿ ಪ್ರಾಕ್ಟೀಸ್ ಮಾಡಿ ಒಂದು ಲೆವೆಲ್ಗೆ ನಾವು ಈಗ ಬಂದಿರೋದು. ಓಕೆ, ಸೊ ಇದು ಎಲ್ಲ ತಮಗೆ ಫ್ರೀ ಆಫ್ ಕಾಸ್ಟ್ ಸಿಗ್ತಾ ಇದೆ. ಸೊ ಅದಕ್ಕಾಗಿ ತಾವೆಲ್ಲರೂ ಇಲಿಯಟ್ ವೇವ್ ಕಲಿಬೇಕು ಅನ್ನೋದೇ ನನ್ನೊಂದು ಆಸೆ. ಓಕೆ, ಸೊ ಯಾರಾದರೂ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಆಗಿ. ಓಕೆ, ಆಮೇಲೆ ವಿಡಿಯೋಸ್ನ ಯಾವ್ದಾವ್ದು ಕೋರ್ಸ್ ವರ್ಕಲ್ಲಿ ವಿಡಿಯೋಸ್ನ ಅಟ್ಯಾಚ್ ಮಾಡಿದ್ದೀವಲ್ವಾ, ಅದು ಸ್ಟೇಜ್ ವೈಸ್ ಫಸ್ಟ್ ವಿಡಿಯೋದಿಂದ ಹಿಡಿದು ನೀವು ವಿಡಿಯೋ ವೈಸ್ನೇ ನೋಟ್ಸ್ ಮಾಡ್ತಾ ಹೋಗಿ ಕಲಿಬೇಕಂತಾನೆ ನನ್ನೊಂದು ಆಸೆ. ಓಕೆ, ಸೊ ಈಗ ಟೈಮ್ ವೇಸ್ಟ್ ಮಾಡದೆ ಸೊ ಇವತ್ತಿನ ನಿಫ್ಟಿ ಅನಾಲಿಸಿಸ್ಗೆ ಬರುವ. ಸೊ ನೋಡಿ, ಈಗ ನಾವಿಲ್ಲಿ ಇದನ್ನ ವೇವ್ 2 ಇಲ್ಲಿಗೆ ಮುಗಿದಿದೆ ಅಂತಾನು ಒಂದು ಕನ್ಸಿಡರ್ ಮಾಡಿದೀವಿ, ಬಟ್ ಅದು ಆಗಲಿಲ್ಲ. ಸೊ ವೇವ್ 2 ಅಲ್ಲಿಗೆ ಮುಗುದಿಲ್ಲ, ನಿಮಗೆ ವೇವ್ 2 ಇನ್ನು ಕೆಳಗಡೆ ಬರುತ್ತೆ. ಓಕೆ, ಸೊ ಇದು 75 ಮಿನಿಟ್ಸ್ ಟೈಮ್ ಫ್ರೇಮ್ ನಾನು ನೋಡ್ತಾ ಇರೋದು ಈಗ. ಓಕೆ, ಸೊ ಈಗ ಇದನ್ನೇ ನೀವು ರಿಟ್ರೇಸ್ ಹಾಕಿದ್ರೆ ಸೊ ಮಿನಿಮಮ್ ವೇವ್ ನಿಮಗೆ ಫೇಲ್ಯೂರ್ ಆಗಬೇಕು ತಂದ್ರೂ ಸಹ ನಿಮ್ಗೆ ಈ ರೇಷಿಯೋ ಬರಲೇಬೇಕು. ನಾನು ಹೇಳ್ತಾ ಇರೋದು ಫೇಲ್ಯೂರ್ ರೇಷಿಯೋ. ಫೇಲ್ಯೂರ್ ಅಂತ ಹೇಳಬೇಕಾದ್ರೂ ಸಹ ನಿಮಗೆ 26,077 ಬರಲೇಬೇಕು. ಸೊ ಇನ್ನೂ 100 ಪಾಯಿಂಟ್ಸ್ ಡ್ರಾಪ್ ಆಗಬೇಕು. ಓಕೆ, ಒಂದು ಫಸ್ಟ್ ಇದು. ಎರಡನೇದು 100%. ಓಕೆ, ಆಮೇಲೆ ಮೂರನೇದು ಇವೆಲ್ಲ. ಓಕೆ, ಸೊ ಈಗ ನಾಳೆಗೆ ಏನಾಗಬಹುದು ಅಂತ ಈಗ ಸ್ಮಾಲರ್ ಟೈಮ್ ಫ್ರೇಮ್ ಅಲ್ಲಿ ನೋಡುವ. ಓಕೆ, ಸೊ ಮಾರ್ಕೆಟ್ ಮೂವ್ಮೆಂಟ್ ಮಾತ್ರ ಡೌನ್ ಸೈಡ್ ಇದೆ. ಆಯ್ತಾ, ಮಾರ್ಕೆಟ್ ಮೂವ್ಮೆಂಟ್ ಮಾತ್ರ ಡೌನ್ ಸೈಡ್ ಇರೋದು. ಸೊ ಇದನ್ನೇ ನಾವು ಈಗ 15 ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ ನೋಡುವ. ನೋಡಿ, ಇದು ನಿಮಗೆ
75 ಕ್ಯಾಂಡಲ್ಸ್ ಇದೆ ಎ. ಇದನ್ನ ನಾವೀಗ ಕೌಂಟಿಂಗ್ ಏನ್ ಮಾಡಮ್ಮ ಅಂತಂದ್ರೆ ಇದನ್ನ 0, ಇದನ್ನ ಎ, ಇದನ್ನ ಬಿ ಅಂತ ಕನ್ಸಿಡರ್ ಮಾಡಮ್ಮ. ಆಕ್ಚುಲಿ ಇದು ಇನ್ನು ಒಂದ್ ಸ್ವಲ್ಪ ಬರಬೇಕು. ಓಕೆ ಓಕೆ ಸೊ 75 ಇದು ಹೆಚ್ಚು ಕಡಿಮೆ. ಸೊ ಆಲ್ಮೋಸ್ಟ್ ಆಲ್ ಇವು ಈಕ್ವಲ್ ಇದಾವೆ ಈಗ 78 to 75. ಓಕೆ ಸೊ ನೀವು ಇದನ್ನೇ 75 ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ ನೋಡಿದ್ರೆ ನಿಮ್ಗೆ ಇನ್ನೂ ಕ್ಲಾರಿಟಿ ಬರುತ್ತೆ. ಓಕೆ ನೋಡಿ 75 ಮಿನಿಟ್ಸ್ ಅಲ್ಲಿ ಇದು 15 ಇದೆ, ಆಮೇಲೆ ಇದು 15 ಇದೆ. ಓಕೆ ಸೊ ಹಾಗಿದ್ದಾಗ ಇದು ನಮಗೆ ಎ ಮತ್ತು ವೇವ್ ಬಿ ಈಕ್ವಲ್ ಆಯ್ತು ಈಗ. ಸೊ ಹಾಗಿದ್ರೆ ವೇವ್ ಸಿ ಎಷ್ಟು ತಗೋತ್ತೆ? ವೇವ್ ಸಿ ನಿಮಗೆ ಇದು ವೇವ್ ಎ ಪ್ಲಸ್ ವೇವ್ ಬಿ ಏನಿದೆಯಲ್ವಾ, ಎಷ್ಟು ಟೈಮ್ ತಗೊಂಡಿರುತ್ತಲ್ವಾ ಅದರದ್ದು ಅರ್ಧ ಭಾಗ ತಗೋತ್ತೆ, ಇಲ್ಲ ಈಕ್ವಲ್ ತಗೋತ್ತೆ. ಸೊ ಇದು 15 + 15 ಅಂತಂದ್ರೆ 30 ತಗೋಬಹುದು, ಇಲ್ಲ ನೆಕ್ಸ್ಟ್ 15 ಬಾರ್ಸ್ ತಗೋಬಹುದು. ಸೊ ನೀವು ನೆಕ್ಸ್ಟ್ 15 ಬಾರ್ಸ್ ಅಂತ ಕನ್ಸಿಡರ್ ಮಾಡಿದ್ರು ಸಹ ನಿಮಗೆ ಸೊ ಡಿಸೆಂಬರ್ 4th ಅಂದ್ರೆ ಇವತ್ತು ಸೋಮವಾರ, ನಾಳೆ ಮಂಗಳವಾರ, ಬುಧವಾರ, ಗುರುವಾರ ಅಂದ್ರೆ ಎಕ್ಸ್ಪೈರಿ ಡೇ 4th ಡಿಸೆಂಬರ್ 4th ಯಾವುದು ಸೆನ್ಸೆಕ್ಸ್ ಎಕ್ಸ್ಪೈರಿ ಇರುತ್ತಲ್ವಾ ಅವತ್ತಿನವರೆಗೆ ನಮಗೆ ಮಾರ್ಕೆಟ್ ಡೌನ್ ಸೈಡ್ ಅಂತಾನೆ ತೋರಿಸ್ತಾ ಇದೆ ಟೈಮ್ ಅನಾಲಿಸಿಸ್ ಪ್ರಕಾರ. ಇದು ಮಿನಿಮಮ್ ನಾನು ಹೇಳ್ತಾ ಇರೋದು. ಓಕೆ ಸೊ ಇದು ಹೇಗೆ ಮೂವ್ ಆಗ್ಬಹುದು ಇನ್ನು ಸ್ಮಾಲರ್ ಟೈಮ್ ಫ್ರೇಮ್ ಅಲ್ಲಿ ಸ್ವಲ್ಪ ನೋಡುವ. ಓಕೆ 15 ಮಿನಿಟ್ಸ್ಗೆ ಹೋಗೋಣ ಈಗ. ಸೊ ನಮಗೆ ಇದು ಎ, ಇದು ಬಿ ಆಗಿದೆ. ಈಗ ಇದು ಡೌನ್ ಬರ್ತಾ ಇದೆ. ಈಗ ಇದು ಸಿ, ಇದು ಇದನ್ನು ಡಿಲೀಟ್ ಮಾಡ್ತೇನೆ ನಾನು. ಈಗ ಸಿ ಇದಷ್ಟೇ. ಓಕೆ ಈಗ ಸಿದು ಈ ಲಾಸ್ಟ್ ಏನಿದೆ ಅಲ್ವಾ ಇದ್ರ 61% ವರೆಗೂ ಬಂದು ಇಲ್ಲ 38 ವರೆಗೂ ಬರ್ತಾ ಇದೆ. ಈಗ ಇಟ್ ಎನಿ ಟೈಮ್ ಅಲ್ಲಿ ಇದು ಒಂದು ಮೂವ್ ಮೇಲ್ಗಡೆ ಬರೋ ಚಾನ್ಸಸ್ ಇದೆ. ನಿಮ್ಗೆ ಸಿ ಯಾವತ್ತು 5 ಮೂವ್ಸ್ ಅಲ್ಲಿ ಬರುತ್ತೆ. ಓಕೆ ಒಂದು ಮೂವ್ ಅಪ್ಸೈಡ್ ಪೆಂಡಿಂಗ್ ಇದೆ, ಯಾಕಂದ್ರೆ ಇದು ಬಿ ಡಬ್ಲ್ಯೂ ಎಕ್ಸ್ ವೈ ಎಕ್ಸ್ ಜೆಡ್ ಈ ತರ ಬರುತ್ತೆ. ಸೊ ಇದು ನಿಮಗೆ 60% ವರೆಗೂ ಬಂದು ಅಪ್ಸೈಡ್ ಹೋಗ್ಬೋದು, 50% ವರೆಗೂ ಬಂದು ಅಪ್ಸೈಡ್ ಹೋಗ್ಬೋದು, ಬಟ್ ಒಂದು ಅಪ್ಸೈಡ್ ಹೋಗೇ ಹೋಗುತ್ತೆ. ನೀವು 5 ಮೂವ್ಸ್ ನ ಕನ್ಸಿಡರ್ ಮಾಡಿದ್ರೆ ಇದು 0, ಇದು ಡಬ್ಲ್ಯೂ, ಇದು ಎಕ್ಸ್, ಇದು ವಾಯು, ಇದು ಎಕ್ಸ್, ಇದು ಜಡ್. ಓಕೆ ಸೊ 5 ಮೂವ್ಸ್ ಅಲ್ಲಿ ಬರ್ಬೋದು. ಒಂದ್ ವೇಳೆ ನೀವು ಇದನ್ನ ಡಬ್ಲ್ಯೂ, ಇದನ್ನ ಎಕ್ಸ್ ಅಂತ ಕನ್ಸಿಡರ್ ಮಾಡಿದ್ರೆ ನಿಮಗೆ ವಾಯು ಇದ್ರ ಕೆಳಗಡೆ ಬರುತ್ತೆ, ಇಲ್ಲಿ ಒಂದು ಎಕ್ಸ್ ಬರುತ್ತೆ, ಮತ್ತೆ ಇದು ಜಡ್ ಆಗತ್ತೆ ಆಗೋದು ಗೊತ್ತಿಲ್ಲ, ಬಟ್ ಆಗತ್ತೆ 5 ಮೂವ್ಸ್ ಅಂತೂ ಆಗತ್ತೆ. ಯಾಕಂದ್ರೆ ನಿಮಗೆ ಸಿ ಯಾವತ್ತು 5 ಮೂವ್ಸ್ ಅಲ್ಲಿ ಇರುತ್ತೆ. ಓಕೆ ಸೊ ಇಷ್ಟಂತೂ ಆಗುತ್ತೆ. ನಿಮಗೆ 61% ಟಚ್ ಆಗಬೇಕಾದ್ರೂ ಇಷ್ಟ ಆಗ್ಲೇಬೇಕು. ಅವಾಗ ನಿಮ್ದು ಸಮ್ವೇರ್ ಹಿಯರ್ ಇಲ್ಲಿಗೆ 61% ಇಲ್ಲ 50 ಯಾವುದೇ ರೇಷಿಯೋಗೆ ಮುಗಿಬಹುದು. ಸೊ ನಿಮ್ಗೆ 61% ಮುಗಿದ್ರು ಸಹ ಸೊ ನಿಮ್ಗೆ 26 ಅಂದ್ರೆ ಇನ್ನೂ ಆಲ್ಮೋಸ್ಟ್ ಆಲ್ 175 ಪಾಯಿಂಟ್ಸ್ ಡೌನ್ ಸೈಡ್ ಮೂವ್ ನನಗೆ ಕಾಣಿಸ್ತಾ ಇದೆ. ಓಕೆ ಸೊ ಇದು ಯಾವ ತರ ಇದಾಗುತ್ತೋ ನೋಡುವ ಈಗ. ಓಕೆ
ಸೊ ನೀವು ರೇಷೋ ಮಾತ್ರ ಇಲ್ಲಿಂದ ಇದು ಮಾಡಿದ್ರೆ ಇದು ಎ, ಇದು ಬಿ, ಇದು ಸಿ ಹಾಕಿದ್ರು 61% ನೋಡಿ. ಸೊ ನನಗೆ ಇಲ್ಲಿ ಕ್ಲಸ್ಟರ್ ಆಗ್ತಾ ಇದೆ. ಕ್ಲಸ್ಟರ್ ಇದನ್ನ ನೋಡ್ಕೋದು ಈಗ 61% ಕ್ಲಸ್ಟರ್ ಹಿಡ್ಕೊಂಡು ಹೋಗ್ಬಿಡಿ. ಈ 61%, ಆಮೇಲೆ ಈ 61% ಪ್ಲಸ್ 50%, ಈ 3 ಕ್ಲಸ್ಟರ್ ಹಿಡ್ಕೊಂಡು ಹೋಗ್ಬಿಡಿ. ಇಲ್ಲಿಗೆ ಸಮಯ ನಿಮ್ 2 ಮುಗಿಯುತ್ತೆ. ಓಕೆ, ಸೊ 26,089 ಇಂದ ಹಿಡಿದು 26,036 ಈ ರೇಂಜ್ ಅಲ್ಲಿ ನನಗೆ ವೇವ್ 2 ಮುಗಿಬಹುದು ಅಂತ ನಂದು ಒಂದು ಅಂದಾಜು. ಇದು ಯಾವುದೇ ರೇಷೋ, ಈಗ ಏನ್ ನಿಮಗೆ ಕಣ್ಣಿ ಕಾಣಿಸ್ತಾ ಇದೆ ಅಲ್ವಾ, 50%, 61%, ಆಮೇಲೆ ಇದು 61.8%. ಈ ರೇಂಜ್ನ ನೆನಪಿಟ್ಕೊಳ್ಳಿ. ಈ ರೇಂಜಲ್ಲಿ ಮಾರ್ಕೆಟ್ ಬಂದು ನಿಮಗೆ ರಿವರ್ಸಲ್ ಸೈನ್ಸ್ ಏನಾದರೆ ಕಂಡ್ರೆ, ರಿವರ್ಸಲ್ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ಫಾರ್ಮ್ ಆದರೆ ನೀವು ಎಂಟ್ರಿ ಆಗ್ಬಹುದು. ಅಲ್ಲಿವರೆಗೂ ನಿಫ್ಟಿಯಲ್ಲಿ ಯಾವುದೇ ಎಂಟ್ರಿ ಇಲ್ಲ. ಓಕೆ, ನೀವೇನಾದ್ರೆ ಇದಕ್ಕಿಂತ ಮುಂಚೆ ಏನಾದ್ರೆ ಥಿಂಕ್ ಮಾಡಿದ್ರೆ, ರಿವರ್ಸಲ್ ಬಗ್ಗೆ ಥಿಂಕ್ ಮಾಡಿದ್ರೆ ನೀವು ಟ್ರ್ಯಾಪ್ ಆಗ್ತೀರಾ. ಓಕೆ, ಸೊ ಇದು ನಿಫ್ಟಿ 50ಅಲ್ಲಿ ನನ್ನ ಒಂದು ಅನಿಸಿಕೆ. ನಾನು ಯಾವತ್ತು ಫೇಲ್ ಆಗ್ಬೋದು, ನನ್ನ ಕೌಂಟಿಂಗು ಫೇಲ್ ಆಗ್ಬೋದು. ಅದಕ್ಕೆ ನೀವು ಸ್ವಲ್ಪ ಕ್ರಾಸ್ ಚೆಕ್ ಮಾಡಿಕೊಂಡು ಮಾಡಿ ಇದನ್ನ ಅರ್ಥ ಮಾಡ್ಕೊಳ್ಳಿ. ಓಕೆ, ಬಟ್ ನನಗಂತೂ ಗ್ಯಾರಂಟಿ ಇದೆ, ಇದೇ ರೇಂಜಲ್ಲಿ ಬರ್ಬೋದು ಅಂತ ನನ್ನ ಒಂದು ಅಂದಾಜು. ಓಕೆ, ಸೊ ಇದು ನಿಫ್ಟಿ 50. ಓಕೆ, ಈಗ ನಾವು ಬ್ಯಾಂಕ್ ನಿಫ್ಟಿಲಿ ಹೋಗುವ. ಬ್ಯಾಂಕ್ ನಿಫ್ಟಿ 75 ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ ಹೋಗುವ. $75 ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ ಇದು 1 ಮತ್ತೆ ಇದು ನೋಡಿ 3 ನಿಮಗೆ 61 ನಿಂದ ರಿವರ್ಸ್ ಆಗಿದೆ. ಓಕೆ, ಇದು 4 ಮತ್ತೆ 5 ಆಗುತ್ತೆ. ಸೊ ಬ್ಯಾಂಕ್ ನಿಫ್ಟಿ ನನಗೆ ತುಂಬಾ ಇದು ನೋಡಿ, ಇದು ವೇವ್ 1 ಎಕ್ಸ್ಟೆನ್ಷನ್ ಅಲ್ಲಿ ಕಾಣಿಸ್ತದೆ ನನಗೀಗ. ಓಕೆ, $161, $261. ಓಕೆ, ನೋಡಿ ಈಗ ನನಗೆ ಇದರಲ್ಲಿ ವೇವ್ 1 ಎಕ್ಸ್ಟೆನ್ಷನ್ ಅಲ್ಲಿ ಕಾಣಿಸ್ತಾ ಇದೆ. ಸೊ ನಿಮಗೆ ವೇವ್ 3 ಇಲ್ಲಿಗೆ ಮುಗಿದೋಯ್ತು. ಒನ್ ಟೂ ನೋಡಿ, ವೇವ್ 3 ನಿಮಗೆ 61%ಗೆ ಮುಗಿದೋಯ್ತು. ಇದು ವೇವ್ 4 ಇಲ್ಲಿ ನಿಮಗೆ ವೇವ್ 5 ನಿಮಗೆ ಈಗ ಯಾವ್ದಾದ್ರು ಒಂದು ವೇವ್ ಈಕ್ವಲ್ ಆಗ್ಬೇಕಂತ ಹೇಳಿದೆ ಅಲ್ವಾ. ಕ್ಲೋನ್ ಮಾಡಿದ್ರೆ ಸೊ ಇದು ವೇವ್ 4 ಎಲ್ಲಿ ಮುಗಿಯುತ್ತಲ್ವಾ, ಅಲ್ಲಿಗೆ ಇದನ್ನ ಇಟ್ರೆ 3 ಮತ್ತೆ 5 ವೇವ್ ಈಕ್ವಲ್ ಆಗುತ್ತೆ. ವೇವ್ 1 ಇಲ್ಲಿ ನಮಗೆ ಎಕ್ಸ್ಟೆನ್ಷನ್ ಅಲ್ಲಿ ಸಿಗುತ್ತೆ. ಸೊ ಬ್ಯಾಂಕ್ ನಿಫ್ಟಿ ತುಂಬಾ ಕೇರ್ಫುಲ್ ಆಗಿ ಸ್ವಲ್ಪ ಹ್ಯಾಂಡಲ್ ಮಾಡಬೇಕಾಗತ್ತೆ. ಸೊ ಯಾಕಂದ್ರೆ ಇದು ವೇವ್ 4 ಅಲ್ಲಿದೆ. ಓಕೆ, ವೇವ್ 4 ಅಲ್ಲಿ ನಿಮ್ಗೆ 32 ಬರ್ಬೋದು, 50% ಬರ್ಬೋದು. ಸೊ 1 ಮೂವ್ ಅಪ್ಸೈಡ್ ಬ್ಯಾಂಕ್ ನಿಫ್ಟಿಯಲ್ಲಿದೆ. 60,000 1,000 ಪಾಯಿಂಟ್ಸ್ ವರೆಗೂ ಅಪ್ಸೈಡ್ ಮೂವ್ಮೆಂಟ್ ಇದೆ. ಅಲ್ಲಿಂದ ಮುಂದೆ ನಿಮಗೆ ಈ ವೇವ್ ಸ್ವಲ್ಪ ಡ್ರಾಪ್ ಆಗುತ್ತೆ. ಓಕೆ, ಸೊ ಇದನ್ನೇ ಒಂದು ಸ್ವಲ್ಪ 15 ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ ನೋಡುವ. ಸೊ ನಿಮಗೆ ವೇವ್ 4 ಮುಗಿಬೇಕಿದು. ವೇವ್ 4 ಅಲ್ಲಿದೆ. ಈ ವೇವ್ 4 ಎಷ್ಟು % ಬರುತ್ತೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಸೊ ವೇವ್ ನಿಮಗೆ ವೇವ್ 38% ಇರ್ಬೋದು, 50% ಇರ್ಬೋದು. ರೂಲ್ ಆಫ್ ಆಲ್ಟರ್ನೇಷನ್ ನೋಡಿದರೆ
1.13%. 1.3. ಓಕೆ. ಸೊ ನಿಮಗೆ ಇಲ್ಲಿವರೆಗೂ ಬರ್ಬೋದು. ಸೊ ನಿಮಗೆ ಈ 23% ವರೆಗೂ ರಿಟ್ರೇಸ್ಮೆಂಟ್ ಆಗುತ್ತೆ ಇದು PF4. 23% ವರೆಗೂ ರಿಟ್ರೇಸ್ ಆಗುತ್ತೆ. 23% ವರೆಗೂ ರಿಟ್ರೇಸ್ ಅಂದ್ರೂ ಸಹ ಸೊ ನಿಮಗೆ ಅರೌಂಡ್ ಇನ್ನೂ 300-400 ಪಾಯಿಂಟ್ಸ್ ಡ್ರಾಪ್ ಆಗೋ ಚಾನ್ಸಸ್ ಇದೆ. ಓಕೆ. ಸೊ ಬಟ್ ಡ್ರಾಪ್ ಯಾವ ತರ ಆಗುತ್ತೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಮೇಲ್ಗಡೆ ಹೋಗಿ ಮತ್ತೆ ಕೆಳಗಡೆ ಬರ್ಬೋದು. ನೋಡಿ ಈಗ ಇದನ್ನೇ ನೀವು 0, ಇದು WABC ಆಯ್ತು. ಇದು 0, ಇದು W, ಇದು X, ಇದು Y, ಇದು X, ಇನ್ನೊಂದು Z. ಸೊ ಈ ತರ ಬಂದು ನಿಮಗೆ 23%ಗೆ ಮುಗಿಬಹುದು. ಇಲ್ಲಿ ನಮಗೆ 2X ಮುಗಿದಿದೆ ಅಂತ ತಿಳ್ಕೊಂಬಿಡಿ. ಈಗ ನಿಮಗೆ ಇನ್ನೂ 5 ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ ಹೋದ್ರೆ ಇನ್ನೂ ಕ್ಲಾರಿಟಿ ಬರುತ್ತೆ ಇದು. ಬಟ್ ತುಂಬಾ ಸ್ಮಾಲ್ ಟೈಮ್ ಫ್ರೇಮ್ ಹೋಗ್ಕೊಡುದು. ಓಕೆ. ಸೊ ನಿಮಗೆ ಇದು ಇಲ್ಲಿಗೆ X ಮುಗಿದಿದೆ, ಇದು X ಮುಗಿದಿದೆ ನಿಮ್ದು, ಇದು W ಮುಗಿದಿದೆ, ಇದು ಎರಡನೇ X, ಇದು Y ಇದರಿಂದ ಕೆಳಗಡೆ ಆಗಿದೆ. ಇನ್ನು Z ಇನ್ನೂ ಒಂದು ಸ್ವಲ್ಪ ಕೆಳಗೆ ಬರ್ಬೋದು. ಸೊ ಇದು ನಿಮಗೆ 23% ವರೆಗೂ ರೂಲ್ ಆಫ್ ಆಲ್ಟರ್ನೇಷನ್ ಹಿಡಿದ್ರು ಇಲ್ಲಿವರೆಗೂ Z ಬರ್ಬೋದು. ಓಕೆ. ಸೊ ನಿಮಗೆ ಈ ತರ ಮೂವ್ಮೆಂಟ್ ನಾಳೆಗೆ ಬ್ಯಾಂಕ್ ನಿಫ್ಟಿಯಲ್ಲಿ ಸಿಗಬಹುದು. ಓಕೆ. ಸೊ ಇದು ನಿಫ್ಟಿ ಮತ್ತೆ ಬ್ಯಾಂಕ್ ನಿಫ್ಟಿ ಬಗ್ಗೆ ನಾಳೆದ ಅನಾಲಿಸಿಸ್. ಸೊ ಯಾರಾದ್ರೆ ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ವಿಡಿಯೋಸ್ನ ನೋಡ್ತಾ ಇರ್ರಿ. ಓಕೆ. ಕೋರ್ಸ್ ವಿಡಿಯೋಸ್ನ ನೋಡ್ತಾ ಇರ್ರಿ. ಆಮೇಲೆ ನೀವು ಸ್ವಂತಾಗಿ ಅನಲೈಸ್ ಮಾಡಲಿಕ್ಕೆ ಪ್ರಯತ್ನ ಪಡಿ. ಓಕೆ. ಥ್ಯಾಂಕ್ ಯು.